ಈ ದುಡ್ಡು ಮತ್ತೊಂದು ಅಧಿಕಾರಕ್ಕಾಗಿ ಮನದು ಹೋಗುವಂಥ ಜನ ಹೆಚ್ಚಿದ್ದಾರಪ್ಪ ಸಹೋದರರು. ಇವರು ಜನರ ಪ್ರತಿನಿಧಿಗಳಲ್ಲ, ಕೇವಲ ದುಡ್ಡಿನ ಪ್ರತಿನಿಧಿಗಳು ಅನ್ನೋದು ತೋರಿಸ್ಕೊಳ್ಳುವಂಥದ್ದಾಗ್ಯದ. ಇದೆಲ್ಲ ಇದೇ ರೀತಿ ಮುಂದುವರಿದಪ್ಪ ಅಂದರೆ ಈ ದೇಶದ ಸಂಸದೀಯ ವ್ಯವಸ್ಥೆ ನಿಶ್ಚಿತವಾಗಿಯೂ ಏನಪ್ಪ ಅಂತಂದ್ರೆ ಮಣ್ಣಾಗುವ ಎಲ್ಲ ದೃಷ್ಟಿಗಳು ಕಾಣ್ತಾ ಇದ್ದಾವೆ. ಅದೇ ಕಾಲಕ್ಕೆ ಅಧ್ಯಕ್ಷ ಪದ್ಧತಿ ಜೊತೆಗೆ ಒನ್ ಮ್ಯಾನ್ ಪಾರ್ಟಿ ಹೆಂಗೆ ರಷ್ಯಾದಲ್ಲಿ ಪುತಿನ್ ಒಬ್ಬರನ್ನು ಎಲೆಕ್ಷನ್ ಆಗ್ತದೆ ಇಲ್ಲ ಅಂತ ಅಲ್ಲಲ್ಲೇ ಪುತಿನ್ ಬೇಕೋ ಬೇಡೋ ಅಷ್ಟೇ. ಅದೇ ರೀತಿ ಈ ಚೀನಾದಲ್ಲಿಯೂ ಸಹಿತ ಕ್ಷಿ ಜಿಂಗ್ಪಿಂಗ್ ಬೇಕೋ ಬೇಡೋ ಈ ರೀತಿಯಾಗಿ ಇಂಡಿಯಾದ ತರುವ ಪ್ರಯತ್ನ ಮೋದಿಯವರು ಮಾಡ್ತಾ ಇದ್ದಾರೆ ಅಂತ ಅನಿಸ್ತೈತೆ. ಅಲ್ಲಿ ನೋಡಿದಾಗ ಏನಾಗ್ಬೇಕು ನೋಡ್ಬೇಕು ಮುಂದಿನದಲ್ಲಿ ಇನ್ನು ಯಾರ್ಯಾರು ಒಳಗೆ ಬರ್ತಾರೆ. 367 ಆಗುವವರೆಗೆ ಇವರು ಸೆಳೆಯವರನ್ನ ಜಗ್ಗವರ ಬರಲಿನವ್ರು ನೀವು ಏನು ಹೇಳ್ತೀರಿ ಅಲ್ಪ ಸವಾಲು ಕೊಡ್ತೀನಿ ಅವನವ್ರನ್ನ. ಹೀಗಾಗಿ ಒಂದು ರೀತಿ ವಿಶ್ವ ಮಟ್ಟದಲ್ಲಿ ನಮ್ಮ ಪ್ರಜಾಪ್ರಭುತ್ವ ಹಾಸ್ಯಾಸ್ಪದ ಆಗ್ತಾ ಹೊರಟಿದ್ದ ಭಾರತೀಯರಾದ ನಮಗೆಲ್ಲ ಬಹಳ ನೋವಿನ ವಿಷಯ. ಇದು ಬೇಕಾಗಿತ್ತ ಅಂತಂದ್ರೆ ಹೌದು, ಅಧಿಕಾರಕ್ಕಾಗಿ ಬೇಕು ಅನ್ನೋದು ಜನ ಇಲ್ಲಿದ್ದಾರೆ. ನೋಡ್ಬೇಕೇನೋ ಭವಿಷ್ಯ ಏನಾಗ್ತದೆ ಇಲ್ಲ. ಆದ್ರೆ ಒಂದು ಮಾತ್ರ ಕ್ಲಿಯರ್ ಆಗ್ಯದ, 362 ಆಯ್ತಪ್ಪ ಅಂತಂದ್ರೆ ಡಿಲಿಮಿಟೇಷನ್ ಆದ್ರೆ ಉತ್ತರ ಭಾರತದಲ್ಲೇ ಬಿ ಜೆ ಪಿಯ ಒಂದು ಹವಾ ಅಂತಿರೋ ಮತ್ತೇನಂತಿರೋ ಅಥವಾ ಭಕ್ತರು ಅಂಧಭಕ್ತರು ಇರೋದರಿಂದಾಗಿ ಮೋದಿಯವರನ್ನು ಪ್ರಧಾನಿ ಸ್ಥಾನದಿಂದಾಗಿರ್ಬೋದು, ಬಿ ಜೆ ಪಿಯನ್ನು ಆಡಳಿತದಿಂದಾಗಿರ್ಬೋದು ಬದಿಗೆ ಸರಿಸೋದು ವಿರೋಧ ಪಕ್ಷಗಳಿಗೆ ಸಾಧ್ಯ ಇಲ್ಲ. ಮಧ್ಯದಾಗಿ ವಿರೋಧ ಪಕ್ಷಗಳು ಹೊಂದಾಣಿಕೆ ಇಲ್ಲ, ಇನ್ನೂ ಆದರೂ ಹೊಂದಾಣಿಕೆ ಇಲ್ಲ ಅಂದರೆ ಮುಗಿದೋಗ್ಬಿಡ್ತು. ಅದು ಇದೇ ರೀತಿ ಕಚ್ಚಾಡ್ತಾ ಹೋಗುವಂಥದ್ದು, ಬಿ ಜೆ ಪಿ ಅಧಿಕಾರ ಅಂತ ಹೋಗುವಂಥದ್ದು ಈಗಿನ ತಮಗೆ ಬೇಕಾದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇನ್ನು ಮೋದಿಯವರು ಸೋಲಿಸೋದು ಅಂತಂದರೆ ಅಸಾಧ್ಯ ಅಷ್ಟೇ ಅಲ್ಲ, ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಇದರಿಂದಾಗಿ ಪ್ರಜಾಪ್ರಭುತ್ವಕ್ಕೆ, ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿ ಕಪ್ಪು ಚುಕ್ಕೆ ಇದಾಯಿತು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಅತ್ಯಂತ ನೋವಿನಿಂದ ಹೇಳಬೇಕಾಗಿದೆ. ಏನೋ ಆಗಲಿ, ಒಟ್ಟಾರೆಯಾಗಿ ನಮ್ಮ ಮೋದಿಯವರ ಈಗಿನ ಗುರಿ ಇಲ್ಲಿ ಬಡತನ ಉಳಿಸೋದು